ಎಲ್ಲ ತಿಳಿಸಿ ಇದನ್ನು ತಿಳಿಸಿ. ಸ್ನೇಹಿತರೆ ನಮಸ್ಕಾರ. ನನ್ನ ಹೆಸರು ವೇಣುಗೋಪಾಲ್ ಅಂತ, KRS ಪಕ್ಷದ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷ. ನಮ್ಮೊಟ್ಟಿಗೆ ನಮ್ಮ ಜಿಲ್ಲಾ ಕಮಿಟಿಯವರೆಲ್ಲ ಇದ್ದಾರೆ, ನಮ್ಮ ಆ್ಯಕ್ಟಿವ್ ಸದಸ್ಯರು ಯೋಶಂಬಾಬು ಇದ್ದಾರೆ. ನಾವಿವತ್ತು ಇಲ್ಲೇ ಪಕ್ಕದಲ್ಲಿ ಮೂರು ಸೇರಿ ನಾವು ಮೂಡುಬಿದ್ರೆ ತಾಲೂಕು ಕಚೇರಿಗೆ ಭೇಟಿ ಮಾಡಿ ಲಂಚ ಮುಕ್ತ ಅಭಿಯಾನ ಮಾಡಿದ್ರು. ನಂತರ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಕೂಡ ಭೇಟಿ ಮಾಡಿ ಅಲ್ಲಿ ಒಂದು ಅಭಿಯಾನ ಬಂದಿದೆ. ಮಧ್ಯಾಹ್ನ ಊಟಕ್ಕೆ ಅಂತೇಳಿ ನಾವು ಇಂದಿರಾ ಕ್ಯಾಂಟೀನ್ಗೆ ಬಂದಿದ್ವಿ. ಇಲ್ಲಿ ಬಂದಾಗ ಅಲ್ಲಿ ಬೋಟ್ ಸೇರಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಅಂತ ಪ್ರತಿ ವಾರನೂ ಹಾಕಿದ್ದಾರೆ. ಬೆಳಗ್ಗೆ ತಿಂಡಿಗೆ ಏನೆಲ್ಲ ಮಾಡ್ತಾರೆ, ಮಧ್ಯಾಹ್ನ ಊಟಕ್ಕೆ ಏನೆಲ್ಲ ವ್ಯವಸ್ಥೆ ಇದೆ, ರಾತ್ರಿ ಊಟಕ್ಕೆ ಏನೆಲ್ಲ ವ್ಯವಸ್ಥೆ ಇದೆ ಅಂತ ಒಂದು ದೊಡ್ಡ ರೀತಿಯಲ್ಲಿ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ಬಂದು ವಿಚಾರಿಸಿದಾಗ ಇಲ್ಲಿ ಸಿಬ್ಬಂದಿಗಳಿಂದ ಹೇಳಿದಂತಹ ವಿಚಾರ ಏನು ಅಂತ ಹೇಳಿದ್ರೆ, ಈ ಬೋರ್ಡ್ ಇರ್ತಕ್ಕಂಥ ಯಾವುದೂ ಕೂಡ ನಿಮಗೆ ಊಟದ ವ್ಯವಸ್ಥೆ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ಇಲ್ಲಿ ನಮಗೆ ಸರಿಯಾಗಿ ಒಂದು ವೇತನ ಸಿಗ್ತಾ ಇಲ್ಲ, ಅಂದರೆ ಸಂಬಳ ಕೊಡ್ತಾ ಇಲ್ಲ ನಮಗೆ. ಮತ್ತು ನಾವು ಯಾವ ರೀತಿ ನಿಮ್ಗೆ ಊಟದ ವ್ಯವಸ್ಥೆ ಮಾಡಲಿಕ್ಕೆ ಆಗ್ತದೆ? ಸೊ ನಮಗೆ ಸಂಬಳ ಸಿಕ್ಕಿದಾಗ ನಾವು ಕೂಡ ಒಂದು ನಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಕಡಿಮೆ ಮಾಡಿಕೊಂಡು ಇಲ್ಲಿ ಬಂದು ನಾವು ಅಡುಗೆ ಮಾಡೋದಕ್ಕೆ ಸಹಾಯ ಆಗ್ತದೆ. ನಮಗೆ ಮನೆಯಲ್ಲಿ ನೂರಾರು ಸಮಸ್ಯೆಗಳಿರ್ತವೆ. ಅದರಲ್ಲೂ ಬಂದು ನಾವು ಬೆಳಗ್ಗೆ ಮಧ್ಯಾಹ್ನ ಮತ್ತು ರಾತ್ರಿಗೆ ಊಟದ ವ್ಯವಸ್ಥೆ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗ್ತದೆ. ಸೊ ನಾನಿಂದು ಮುಖಾಂತರ ಏನು ಹೇಳ್ತೀನಿ ಅಂತಂದರೆ, ಹಲವಾರು ನಮ್ಮ ಕರ್ನಾಟಕದಲ್ಲಿ ಬಹುತೇಕ ಒಂದು 200-250 ಇಂದಿರಾ ಕ್ಯಾಂಟೀನ್ ಇರ್ಬೋದು, ಪ್ರತಿ ತಾಲೂಕಲ್ಲೂ ಇರುತ್ತೆ. ಸೊ ಅದರಲ್ಲಿ ಸಿಬ್ಬಂದಿಗಳಿಗೆ ಸರಿಯಾಗಿ ವೇತನ ಸಿಗ್ತಾ ಇಲ್ಲ. ನಮ್ಮ ಸರ್ಕಾರ ಯಾಕೆ ಜನಸಾಮಾನ್ಯರಿಗೆ ಸುಳ್ಳು ಭರವಸೆ ಮತ್ತು ಸುಳ್ಳು ಆಮಿಷನ ಕೊಡುತ್ತದೆ? ಯಾಕೆ ಬರೀ ಕೇವಲ ಬಿಸಿನೀರಿಗೆ ಒಂದು ಉಪ್ಪು ಹುಳಿ ಹಾಕಿ ತಿರ್ಸಿಕೊಟ್ರೆ ಹೇಗಿರುತ್ತೋ ಆ ಥರ ಇರುತ್ತೆ. ಒಂದು ರುಚಿ ಇಲ್ಲ, ಶುಚಿ ಇಲ್ಲ, ಏನೂ ಇಲ್ಲ. ಇಲ್ಲಿ ಮಾತ್ರ ದೊಡ್ಡ ರೀತಿಯಲ್ಲಿ ಬೋರ್ಡ್ ಹಾಕಿದ್ದಾರೆ. ಅವ್ರು ಇಲ್ಲಿ ಕೇಳಬೇಕಾದ್ರೆ ಯಾರು ಸಾರ್ವಜನಿಕರು ಕೇಳಿ ಚೆನ್ನಾಗಿದೆ ಅಂತ. ಯಾಕಂದರೆ ಇದಕ್ಕೆ ಅಂತಲೇ 100 ಕೋಟಿ ಸರ್ಕಾರ ಅನುದಾನ ಕೊಡ್ತಾ ಇದೆ. ಒಂದು ವರ್ಷಕ್ಕೆ ಕನಿಷ್ಠ ಪಕ್ಷ 100-150 ಕೋಟಿ ಹಣ ಖರ್ಚು ಮಾಡ್ತಿದ್ದೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಎಲ್ಲಿ ಖರ್ಚು ಮಾಡ್ತಾ ಇದೆ, ಎಲ್ಲಿ ಖರ್ಚು ಮಾಡ್ತಾ ಇದೆ? ಸುಮ್ಮನೆ ಸ್ವಲ್ಪ ನೀಟ್ನೆಸ್ ಆಗಿ ಒಂದು ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿಗಳ ಒಂದು ವೇತನ ಸಮಯಕ್ಕೆ ಸರಿಯಾಗಿ ಕೊಡಬೇಕು. ಇಲ್ಲಿ ಹಣ ಏನು ಒಂದು ಟೋಕನ್ ದಿನ ಒಂದು 100 ಜನ ಊಟ ಮಾಡ್ತಾರೆ ಅಷ್ಟೇ. ಆ ಬರುವಂಥ ಹಣದಲ್ಲಿ ಇವರು ಸಂಬಳ ತಗೋಬೇಕು ಅಂದ್ರೆ ಯಾವ ರೀತಿ ಆಗ್ತದೆ? ಆಗ್ತಾ ಇಲ್ಲ. ಈ ಥರ ನಾವೀಗ ಮಧ್ಯಾಹ್ನ ಊಟ ಮಾಡೋಕ್ಕೆ ಬಂದಾಗ ನಮಗೆ ಗೊತ್ತಾದಂಥ ವಿಚಾರ ಇದೆ. ಅಕ್ಕ ನಿಮ್ಮ ಹೆಸರು ಅಂತ ಪುಷ್ಪ ಅವ್ರ ರೆಡಿ ಮಾಡಿ ತಗೊಳ್ಳಿ, ಅವ್ರು ಮಾತಾಡಿಸಿದ್ರು. ನಿಮಗೆ ತಿಂಗಳ ಸಂಬಳ ಕೊಡ್ತಾರ? ಸಂಬಳ ಕೊಡೋದಿಲ್ಲ. ನೀವು ಎಲ್ಲಿಂದ ಬರ್ತೀರಾ? ಅವ್ರು ಊಟ ಕೊಡಿ. ಮೂಡುಬಿದ್ರೆಯ ಕೋಲಾರಿಂದ ಏನು ಬರ್ತೀರಾ? ಬಸ್ಸಲ್ಲಿ ಬರ್ತೀರಾ, ರಿಕ್ಷಾದಲ್ಲಿ ಬರ್ತೀರಾ? ಬೆಳಿಗ್ಗೆ 20ಕ್ಕೆ ಬರ್ತೀರಾ? ರಿಕ್ಷಾದಲ್ಲಿ ಬಸ್ಸಲ್ಲಿ ಬರೋದು ನೀವು? ಬಸ್ಸಲ್ಲಿ ಬರೋಂಥದ್ದು. ಈಗ ಬಸ್ಸು ಫ್ರೀ ಅನ್ಸುತ್ತಲ್ವಾ ನಿಮಗೆ? ಬಸ್ ಕೂಡ ಫ್ರೀ ಇಲ್ವಾ? ಪ್ರೈವೇಟ್ ಬಸ್ಸಲ್ಲಿ ಬರ್ತೀರಾ? ಪ್ರೈವೇಟ್ ಬಸ್ಸಲ್ಲಿ ಬರ್ತೀರಾ? ಗೌರ್ಮೆಂಟ್ ಬಸ್? ಹಾಂ, ನೀವು ಸಿದ್ದಗಟ್ಟೆಯಿಂದ ಬರ್ತೀರಾ? ನೀವು ನಿಮಗೂ ಕೂಡ ಸರ್ಕಾರಿ ಬಸ್ ಅವೈಲೇಬಲ್ ಇಲ್ಲ, ಖಾಸಗಿ ಬಸ್ಸಲ್ಲೇ ಬರಬೇಕು. ಗೌರ್ಮೆಂಟ್ ಬರ್ತಾ ಇಲ್ಲ, ಬಂಡವಾಳದಿಂದ ಬರ್ಬೇಕಲ್ಲ, ನಮ್ಗೆ ಅಂತ ಇಲ್ಲ. ಖರ್ಚು ಮಾಡಿ ಬರ್ಬೇಕು. ನಿಮಗೆ ಕೆಲಸಕ್ಕೆ ಜಾಯ್ನ್ ಆದ ನಂತರ ಜಾಯ್ನ್ ನಿಮಗೆ ಸಂಬಳ ಎಷ್ಟು ಅಂತ ಹೇಳಿದ್ರು? ಸಂಬಳ 8,000 ಇದೆ, ಮತ್ತೆ 9 ಆಗ್ತಾನೆ ಅಂತ ಹೇಳಿದೆ, ಮತ್ತೆ ಎಂತ ಗೊತ್ತಿಲ್ಲ. ಎಷ್ಟಂತ ಸರಿ ಹೇಳಿ ಸಹ ಇಲ್ಲ. ಸಂಬಳ ಸಹ ಬರ್ತಿಲ್ಲ. ಎಂತ ನಿಮಗೆ ಸಂಬಳ ಬಂದು ಎಷ್ಟು ತಿಂಗಳಾಯ್ತು? 2 ತಿಂಗಳಾಯ್ತು. ನಿಮಗೂ ಕೂಡ 2 ತಿಂಗಳಾಯ್ತು. 2 ತಿಂಗಳ ಸಂಬಳ ಸಿಗ್ತಾ ಇಲ್ಲ. 4 ತಿಂಗಳಾಯ್ತು ಸಂಬಳ ಸಿಗ್ಲಿಲ್ಲ. ಇಲ್ಲಿ ಈಗ ಬೋರ್ಡಲ್ಲಿ ಹಾಕಿದಾರಲ್ಲ ಐಟಮ್ಸು, ಅಷ್ಟು ಇಲ್ಲಿ ಬರುವಂತ ಜನಸಾಮಾನ್ಯರಿಗೆ ಮಾಡಿ ಕೊಡ್ತೀರಾ ನೀವು? ಯಾವುದು ಕೊಡ್ಲಿಕ್ಕೆ ಆಗುದಿಲ್ಲ. ಸುಮ್ಮನೆ ಹೆಸರಿಗೆ ಮಾತ್ರ. ಈಗ ಮಂಗಳವಾರ ನಮ್ಗೆ 25 ರೂಪಾಯಿ ಬೇಕು. ಮತ್ತೆ ಇದರಲ್ಲಿ ಸೋಮವಾರ ಇಡ್ಲಿ ಮತ್ತೆ ಇದು ಸಾಂಬಾರೆಲ್ಲ ಇದೆ. ಅಕ್ಕಿ ರುಚಿ ಮಾಡುದು. ಮತ್ತೆ ಮೊಸರು ಉಂಟಲ್ಲ ಅದು ಕೊಡುದಿಲ್ಲ. ಮತ್ತೆ ಪಲ್ಯ ಅಲ್ಲೇ ಒಂದೊಂದ್ಸರಿ ಚಪಾತಿ ಇವತ್ತಿಲ್ಲಲ್ಲ ಪಲ್ಯ, ಊಟಕ್ಕೆ ಪಲ್ಯ
ಪಲ್ಯ ಊಟಕ್ಕೆ ಜನ ಹಾಕುದಿಲ್ಲ, ವೃತ್ತಿ ಎಲ್ಲ ಇದೆಯಾ ಊಟಕ್ಕೆ ಪಲ್ಯ ಅಂತೇಳಿ ಆಲೂ ಭಾಜಿ ಅಂತೇಳಿ ಹಾಕಿದ್ದಾರೆ, ಅದೆಲ್ಲ ಇಲ್ಲ. ಅದು ಕೊಡ್ತಾ ಇಲ್ಲ. ಅದು ನಿಮಗೆ ಸರ್ಕಾರದಿಂದ ಕೊಡೋದಿಲ್ಲ ಅಲ್ವಾ ಅವರು ಈ ಥರ ಮಾಡಿ ಅಂತ? ಸುಮ್ಮನೆ ಅಲ್ಲಿ ಬೋರ್ಡ್ ಮಾತ್ರ ಹಾಕಿದ್ದಾರೆ. ನಿಮ್ಮನ್ನ ಬಂದು ಗೋಧಿ ಹಾಕಿ ಹಾಕಿದ್ದು ಅವರಿಗೆ ಬರ್ಬೇಕಂತೆ. ಇದನ್ನೆಲ್ಲ ಹಾಕಿದ ಮೇಲೆ ನಾವು ಮಾಡ್ತೇವೆ, ಕೊಡ್ತೇವೆ. ಅದು ಇಲ್ಲದೆ ನಾವು ಎಲ್ಲಿಂದ ಕೊಡುದು? ನಮ್ಮ ಈಗ ಕೈ ಹಾಕಿ 6 ಕೊಡ್ಬೇಕು. ಮುಕ್ಕಾಲಿಗೆ ಬರ್ಬೇಕಂತೆ. ಬೆಳಗ್ಗೆ 6 ಮುಕ್ಕಾಲಿಗೆ ಬರಬೇಕು ಅಂತ. ಮತ್ತೆ ಆಗಿ ಹೇಳ್ತಾರೆ, ಆದ್ರೆ ಸಹ ನಾವು ಅಲ್ಲಿಂದ ಬರೋದು ಏಳುವರೆ ಆಗ್ತದೆ ಅಲ್ಲ. ಈಗ ಇಲ್ಲಿಗೆ ಬೆಳಿಗ್ಗೆ ಜನ ಬರ್ತಾರೆ, ಬೆಳಿಗ್ಗೆ ತಿಂಡಿಗೆ ಊಟಕ್ಕೂ ಮಧ್ಯಾಹ್ನ ಊಟಕ್ಕೂ ಬರ್ತಾರಲ್ವಾ? ಬಂದಾಗ ಈ ಬೋರ್ಡ್ ನೋಡಿ ನಮ್ಗೆ ಈ ಥರದ್ದು ಬೇಕು ಅಂತ ಕೇಳಿದಾಗ ನಿಮ್ಗೆ ಏನು ಅನ್ಸುತ್ತೆ? ಹೌದು, ಎಲ್ಲಿಂದ ತರೋದು? ಹಾಂ, ಆ ಥರ ಜನ ಕೇಳ್ತಿದಾರ ನಿಮಗೆ? ಹೌದು, ಅದು ಕೂಡ ಗೆಲ್ತಾರೆ. ಸಮಸ್ಯೆ ಆಗ್ತಾ ಇದೆಯಾ? ಇದು ಇದ್ಯಾರು ಕಾಂಟ್ರಾಕ್ಟ್ ಇದಕ್ಕೆ ಟೆಂಡರ್ ತೊಗೊಂಡದ್ದು ಯಾರಿದ್ದು? ಯಾರು ಗೊತ್ತಿಲ್ಲ. ಅದೆಲ್ಲ ನಮ್ಗೆ ಗೊತ್ತಿಲ್ಲ. ನಿಮ್ಗೆ ಸಂಬಳ ಸಿಕ್ಕೇ 2 ತಿಂಗಳಾಯ್ತು. ಈ 25 ರೂಪಾಯಿ ಬೇಕು. ಸ್ನೇಹಿತರೆ, ಇಲ್ಲಿ ಈ ಒಂದು ವಿಚಾರಣೆ ಕೇಳಬೇಕು. ನಮ್ಮ 350 ಕೋಟಿ ತನಕ ಬಜೆಟ್ ಇಟ್ಟಿದ್ದೇವೆ ಇಂದಿರಾ ಕ್ಯಾಂಟೀನ್ಗೆ, ಬರೋಂಥ ಊಟದ ವ್ಯವಸ್ಥೆಗೆ, ತಿಂಡಿ ವ್ಯವಸ್ಥೆಗೆ ನಾವು ಇಷ್ಟೊಂದು ಬಜೆಟ್ ಇಟ್ಟಿದ್ದೀವಿ ಅಂತ ಹೇಳಿ ಆಗಾಗ ನಮ್ಮ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು. ಸೊ ನಾವೇ ಒಂದು ತಿಳ್ಕೊಂಡು 2018 ಇಸ್ವಿಗೆ ಅವರು ಸಾಧಾರಣ 150 ಕೋಟಿ ಏನೋ ಬಜೆಟ್ ಇಟ್ಟಿದ್ದಾರೆ ಇಂದಿರಾ ಕ್ಯಾಂಟೀನ್ಗೆ ಅಂತ ಹೇಳಿ. 180 ಇಂದಿರಾ ಕ್ಯಾಂಟೀನ್ ಈಗ ನೂತನವಾಗಿ ಆಗಿದೆ. ಸೊ ಇನ್ನೂ ಆಗಲಿಕ್ಕೆ ಹಲವಾರು ಕಡೆ ಜಾಗ ನೋಡ್ತಿದ್ದಾರೆ, ಮತ್ತೆ ಆಗ್ತಾ ಇದೆ, ಮುಂದುವರಿತಾ ಇದ್ದಾರೆ. ಸೊ ಅದನ್ನ ನಾವೀಗ ಏನು ಹೇಳ್ತಾ ಇದ್ದೀವಿ ಅಂತಂದರೆ, ಈ ನಮ್ಮ ಸರ್ಕಾರ ಜನಸಾಮಾನ್ಯರಿಗೆ ದಯವಿಟ್ಟು ಸುಳ್ಳು ಭರವಸೆ ಕೊಡಬಾರ್ದು. ಈಗ ಹೊರಗಡೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಕಷ್ಟಪಡ್ತಾನೆ, ದುಡಿಮೆ ಮಾಡ್ತಾನೆ. ಈಗ ಆಫೀಸಲ್ಲಿರೋಂಥ ವ್ಯಕ್ತಿ ಯಾರು ಇಲ್ಲಿ ಊಟಕ್ಕೆ ಬರೋದಿಲ್ಲ. ಹೊರಗಡೆ ಕೂಲಿ ಕೆಲಸನೋ ಅಥವಾ ರಿಕ್ಷಾನೋ ಏನೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಇರ್ತಕ್ಕಂಥವ್ರು ಇಲ್ಲಿಗೆ ಬಂದು ಆ ಬೋರ್ಡ್ ನೋಡಿ ಒಳ್ಳೆ ಊಟದ ವ್ಯವಸ್ಥೆ ಸಿಗುತ್ತೆ. 10 ರೂಪಾಯಿ ಆದರೂ ಕೂಡ ಅದು ನಮ್ಮಂಥ ಜನಸಾಮಾನ್ಯರು ಕಷ್ಟಪಟ್ಟು ದುಡಿಮೆ ಮಾಡೋ ದುಡ್ಡಲ್ಲಿ ಇವನ್ನೆಲ್ಲ ಮಾಡ್ತಾ ಇರೋವಂಥದ್ದು. ಈ ಬೋರ್ಡ್ ನೋಡಿ ಊಟಕ್ಕೆ ಅದು ತಿಂಡಿಗೆ ಅಂತ ಬಂದಾಗ ಯಾವುದೂ ಇಲ್ಲ ಅಂತಂದಾಗ ಕೇವಲ ಒಂದು ಸ್ವಲ್ಪ ಬಿಸಿನೀರಿಗೆ ಉಪ್ಪು ಹುಳಿ ಖಾರ ಹಾಕ್ಬಿಟ್ಟು ಅಕ್ಕಿ ಬೆಂದಿರ್ಬೋದು, ಬೇಯ್ದಿರ್ಬೋದು, ಅದನ್ನೇ ಕೂಡ ಹಾಕ್ಬಿಟ್ರೆ ಜನಸಾಮಾನ್ಯರಿಗೆ ಏನು ಇವರು ಸರ್ಕಾರ ಏನು ಮಾದರಿ ಆಗ್ತಾ ಇದೆ? ಪ್ರತಿ ಸಲ ಇದೇ ಥರ ಆಗ್ತಾ ಇದೆ. ನಾವು ಯಾವುದೇ ನಾವು ಕ್ಯಾಂಟೀನ್ ಊಟಕ್ಕೆ ಅಂತ ಹೋದಾಗ ನಮಗೆ ಇಲ್ಲಿ ಊಟ ಮಾಡಲಿಕ್ಕೆ ಹೆದರಿಕೆ ಆಗ್ತದೆ, ಏನಿರ್ತದೆ ಏನಿರೋದಿಲ್ಲ ಅಂತೇಳಿ. ಸೊ ಈ ಥರ ಹಲವಾರು ಜನಸಾಮಾನ್ಯರಿಗೆ ಆಗ್ತಾ ಇದೆ. ದಯವಿಟ್ಟು ಈ ಸರ್ಕಾರನ ಎಚ್ಚೆತ್ತುಕೊಂಡು ಸಿದ್ದರಾಮಯ್ಯನವರೇ ಆದಷ್ಟು ಬೇಗ ಇದ್ರ ಕಡೆ ಗಮನ ಹರಿಸಿ ಒಂದು ಸಮಿತಿನ ರಚನೆ ಮಾಡ್ಕೊತಿರೋ ಅಥವಾ ಒಂದು ಕಮಿಟಿನೇ ಮಾಡ್ಕೊತಿರೋ ಏನು ಮಾಡ್ತಿರೋ ಗೊತ್ತಿಲ್ಲ, ಅಥವಾ ಯಾರಿಗಾದ್ರೂ ಒಳ್ಳೆಯವ್ರಿಗೆ ಟೆಂಡರ್ ಕೊಟ್ಟಿರೋ ಗೊತ್ತಿಲ್ಲ. ಆದಷ್ಟು ಬೇಗ ಈ ಊಟದ ತಿಂಡಿ ವ್ಯವಸ್ಥೆ ಸ್ವಲ್ಪ ಸರಿ ಆಗಬೇಕು. ಈ ಬೋರ್ಡ್ನಲ್ಲಿ ಏನು ಕೊಡ್ತೀರೋ ಅದನ್ನು ಕಂಪಲ್ಸರಿ ಜನಸಾಮಾನ್ಯರಿಗೆ ಕೊಡಲೇಬೇಕು. ಈ MLA ಯಾರು ಉಮ್ಮನತ್ತ ಕೊಟ್ಟಿದ್ದಾರೋ ನಮ್ಮ ಉಮ್ಮನತ್ತ ಕೊಟ್ಟಿನ MLA ಅವರು ಶಾಸಕರು, ನಾವೀಗ ಮೂಡುಬಿದ್ರೆ ಕಚೇರಿಗೆ ಭೇಟಿ ಕೊಟ್ಟಾಗ ಅಲ್ಲಿ ಇರಲಿಲ್ಲ ಅವರು. ಸೊ ದಯವಿಟ್ಟು ನೀವು ಕೂಡ ಅರ್ಥ ಮಾಡ್ಕೊಳ್ಳಿ, ಇಲ್ಲಿಯ ಇಂದಿರಾ ಕ್ಯಾಂಟೀನ್ ಎಷ್ಟು ಬ್ರಾಂಚಸ್ ಇದೆಯೋ, ವಿಭಾಗಗಳಿದೆಯೋ, ಸೊ ಅಷ್ಟಕ್ಕೂ ನೀವು ಒಳ್ಳೆ ರೀತಿಯ ಊಟದ ಮತ್ತು ತಿಂಡಿಯ ವ್ಯವಸ್ಥೆ, ರಾತ್ರಿ ಊಟದ ವ್ಯವಸ್ಥೆ ದಯವಿಟ್ಟು ಮಾಡಿ. ಯಾಕಂದರೆ ಜನಸಾಮಾನ್ಯರು ಈ ಊಟ ವ್ಯವಸ್ಥೆ ಚೆನ್ನಾಗಿರುತ್ತೆ ಅಂತಲೇ ಬರ್ತಾರೆ. 10 ರೂಪಾಯಿ ಇದ್ದರೂ 5 ರೂಪಾಯಿ ಆದರೂ ಕೂಡ ಚೆನ್ನಾಗಿರುತ್ತೆ, ಸರ್ಕಾರದಲ್ಲಿ ಸಿಗುವಂಥದ್ದಲ್ವ ಅಂತ ಬರ್ತಾರೆ. ಅವ್ರಿಗೆ ಸರಿಯಾದ ರೀತಿಯಲ್ಲಿ ಇಲ್ಲ ಅಂತಂದಾಗ ಅವ್ರಿಗೆ ಒಂದು ರೀತಿ ಬೇಸರ ಆಗೋದಿಲ್ಲ. ಸಾಧಕಕ್ಕೆ ನಮ್ಮ MLA, ನಮ್ಮ ಈ ಕ್ಷೇತ್ರದ MP ವಿಜೇಶ್ ಟೂಟಿ ಅವರೇ ದಯವಿಟ್ಟು ಆದಷ್ಟು ಬೇಗ ಇದ್ರ ಕಡೆ ಗಮನ ಹರಿಸಿ ಇದನ್ನು ಸರಿಪಡಿಸ್ಕೊಳ್ಬೇಕು. ಅದಾದ್ರು ಕೇಳಿ ಊಟ ವ್ಯವಸ್ಥೆ ಚೆನ್ನಾಗಿದೆ. ನಮಸ್ತೆ, ನಿಮ್ಮ ಹೆಸರು? ಬಡವರಿಗಾಗಿ ಮೀಸಲಿಟ್ಟ ಹಣ ಪೋಲ್ ಆಗ್ತಾ ಇದೆ ಇಲ್ಲಿ. ಹೆಸರೆಂತ? ಗಿರೀಶ್ ಅಂತ. ನೀವು ಇಲ್ಲಿ ಊಟಕ್ಕೆ ಯಾವಾಗಿಂದ ಬರ್ತಾ ಇದ್ದೀರಾ? ಸ್ಟಾರ್ಟಾಗಿಂದ ಬರ್ತಾ ಇದ್ದೀರಾ? ನಿಮಗೆ ಅಲ್ಲಿ ಬೋರ್ಡಲ್ಲಿ ಹಾಕಿದ್ದಂಥ ವ್ಯವಸ್ಥೆ ಎಲ್ಲ ಸಿಗ್ತಾ ಇದೆಯಾ? ಊಟ ತಿಂಡಿ ವ್ಯವಸ್ಥೆ ಇಲ್ಲ, ಹೆಸರಿಗೆ ಮಾತ್ರ ಬೋರ್ಡ್ ಹಾಕಿದ್ದಾರೆ ಅಷ್ಟೇ ಅಲ್ವಾ? ಅಂತ ಊಟ ಎಲ್ಲ ಚೆನ್ನಾಗಿದೆಯಾ? ಸಾಂಬಾರೆಲ್ಲ ಟೇಸ್ಟ್ ಇದೆಯಾ? ಒಳ್ಳೇದು ಮಾಡ್ತಾರಾ? ಈಗ ನಾವೇಕಂದ್ರೆ ಯಾರಿಗೆ ಹೆದರಬೇಡಿ, ನಾವೀಗ ಇಲ್ಲಿ ಊಟ ಮಾಡಿದ್ವಿ. ಎಲ್ಲೇ ಹೋದ್ರು ಕೂಡ ನಾನು ಇಂದಿರಾ ಕ್ಯಾಂಟೀನ್ ನೋಡ್ತಿರ್ತೀನಿ. ಸಿಟಿಯಲ್ಲಿ ಈಗ ಬಡವರಿಗೆ ತೊಂದರೆ ಇರುತ್ತಲ್ವಾ, ಹಾಗಾಗಿ ಇಂದಿರಾ ಕ್ಯಾಂಟೀನ್ ನಾನು ಹೋಗ್ತಿರ್ತೀನಿ. ಯಾಕಂದ್ರೆ ಅಲ್ಲಿ ಚೆನ್ನಾಗಿ ಸಿಗುತ್ತೆ, ಊಟದ್ದು ಬೇರೆ ಇರುವಂಥದ್ದು, ಯಾರಿಗಾದ್ರೂ ಸಿಗುವಂಥದ್ದು. ಈಗ ಅಲ್ಲಿ 40 ಕೊಟ್ಟು ತಿನ್ನುವಂಥದ್ದಿಲ್ಲ, ಹತ್ರದಲ್ಲೇ ಅದೇ ಥರ. ಹೌದು, ಅದೇ ತರಕ್ಕೆ ಜನ ಇಲ್ಲಿಗೆ ಊಟಕ್ಕೆ ಬರ್ತಾರೆ. ಮಾತ್ರ ವ್ಯವಸ್ಥೆ ಇಲ್ಲಿ ಅಲ್ಲಿ ಕೊಟ್ಟಂತ ವ್ಯವಸ್ಥೆ ಸರಿ ಇಲ್ಲ. ಪಲ್ಯ ಕೊಡ್ತಾರೆ, ಚಪಾತಿ ಕೊಡ್ತಾರೆ, ಕುಚ್ಚಲಕ್ಕಿ ಅನ್ನ ಕೊಡ್ತಾರೆ ಅಂತ ಬರ್ತಾರೆ. ಈಗ ಬಯಲುಸೀಮೆ ಕಡೆ ಒಂದೊಂದು ಥರ ಇರುತ್ತೆ. ಹೌದೌದು, ಅಲ್ಲ ಬೇರೆ ಥರ ಫೆಸಿಲಿಟಿ ಇರುತ್ತೆ, ಹಾ. ಬೇರೆ ಥರ ಬೋರ್ಡ್ ಹಾಕಿದಾರಲ್ಲ ಆ ಪ್ರಕಾರ ಏನು ಮಾಡ್ತಾರೆ ಎಲ್ಲ ಕೊಡಬೇಕು. ಯಾಕಂದ್ರೆ ಸರ್ಕಾರದ ಬಜೆಟ್ ಅದಕ್ಕೆ ತೆಗೆದಿರ್ತಾ ಇದ್ದಾರೆ ಅಲ್ವಾ? ಏನ್ ಕೊಡ್ತಾರೆ ಅದನ್ನ ಅವ್ರು ಮಾಡ್ತಾರೆ. ಏನ್ ಮಾಡ್ತಾಗುತ್ತೆ? ಅಲ್ಲ, ನೀವು ಯಾವತ್ತಾದ್ರೂ ಕೇಳಿದಿರ ಇಲ್ಲಿ ಯಾರಿಗಾದ್ರು ಈ ಥರ ಯಾಕೆ ನೀವು ಬೋರ್ಡಲ್ಲಿ ಇರೋಂಥ ಊಟ ಕೊಡ್ತಾ ಇಲ್ಲ ಅಂತೇಳಿ? ಬಟ್ ಅವ್ರಿಗೆ ಬರಬೇಕಲ್ಲ ಅದೆಲ್ಲ. ಇವ್ರಿಗಲ್ಲ, ಅಲ್ಲಿ ಬೋರ್ಡಲ್ಲಿ ಇರೋಂಥವ್ರಿಗೆ ನೀವು ಇವ್ರನ್ನ ಕೇಳಿದಾಗ ಇವ್ರು ಅವ್ರನ್ನ ಕೇಳಬೇಕು. ಆ ಥರ ಪ್ರಶ್ನೆ ಮಾಡ್ತಾ ಇದ್ದೀರಾ? ಪ್ರಶ್ನೆ ಮಾಡಿದ್ದೀನಿ, ಮ್ಯಾನೇಜರ್ ಇದ್ದಾಗೆಲ್ಲ ಕೇಳಿದ್ದೀನಿ. ಬಟ್ ಏನು ಫಂಡ್ ಬರುತ್ತೋ ಅದನ್ನ ಮಾಡ್ತಾ ಹೋಗ್ತಾರೆ. ಓಕೆ, ಅದು ಕಾಮನ್, ಅದು ಗೊತ್ತಾಯ್ತು. ಇದಕ್ಕೆ ಅಂತ ಫಂಡ್ ಕೊಟ್ಟಿದ್ದಾರೆ, ಮಾತ್ರ ಅದು ಬರ್ತಾ ಇಲ್ಲ ಅಷ್ಟೇ. ಅದೇ
ಫಂಡ್ ಸರಿಯಾದ ರೀತಿಯಲ್ಲಿ ಇಲ್ಲಿ ಮುಟ್ಟಿದ್ರೆ ಅಲ್ವಾ ಇವರು ಕೂಡ ಒಳ್ಳೆ ರೀತಿಯಲ್ಲಿ ಮಾಡಿ ಕೊಡೋದಕ್ಕಾಗೋದು. ಅವ್ರಿಗೆ ಸಂಬಳನೇ ಸಿಗ್ತಾ ಇಲ್ಲ, ಇನ್ನೆಲ್ಲಿ ಒಳ್ಳೆ ರೀತಿಯಲ್ಲಿ ಅಡುಗೆ ಮಾಡಿ ಊಟ ಮಾಡಿ ಕೊಡ್ತಾರೆ ಅವರು. ಸಂಬಳ ಸಿಗ್ತದೆ ಈಗ. ಸಂಬಳ ಇಲ್ಲ ಪಾಪ ಅವ್ರಿಗೆ. 2-3 ಜನ ಸ್ಟಾರ್ಟಿಂಗ್ ನೋಡಿದಾಗಿಂದ ಕೂಡ ಬಿಟ್ಟು ಹೋಗಿದ್ದಾರೆ. ಮತ್ತೆ ಅವ್ರು ಬಂದು ಲೆಕ್ಕ ಈಗ 4-5 ತಿಂಗಳಾಯ್ತು ಅವ್ರು ಇಲ್ಲ ಇನ್ನೆಂತ ಮಾಡ್ತಾರೆ ಮತ್ತೆ ಅಲ್ವಾ. ಈಗ ಮಾಡೋದೇ ದುಡ್ಡು ಅಂದರೆ ಇನ್ನೆಂತ ಆಗ್ತದೆ. ಸರಿ ಬನ್ನಿ. ಅಲ್ಲ ಆ್ಯಕ್ಚುಲಿ ಇದು ಏನು ಗೊತ್ತಾಗ್ತದೆ, ಈಗ ನಾನು ಮಂಗಳೂರು ಕಡೆ ಇಂದಿರಾ ಕ್ಯಾಂಟೀನ್ಗೆ ಹೋಗ್ತೀನಿ, ಉಡುವ ಸ್ಟೋರು, ಪಂಪ್ವೆಲ್, ಸ್ಟೇಟ್ ಬ್ಯಾಂಕ್, ಅಲ್ಲಿ ಎಲ್ಲ ಇಂದಿರಾ ಕ್ಯಾಂಟೀನ್ ಸುರತ್ಕಲ್ ಎಷ್ಟು ಆ ಏರಿಯಾಗೆ ಸೀಮಿತವಾಗಿವೆ. ಅದನ್ನೆಲ್ಲ ವಹಿಸಿಕೊಂಡವರೊಬ್ಬರೇ ಅಲ್ಲಿ ಉಡುವ ಸ್ಟೋರಲ್ಲಿ ಆಹಾರವನ್ನು ತಯಾರು ಮಾಡ್ತಾರೆ, ಎಲ್ಲ ಕಡೆ ಸಪ್ಲೈ ಮಾಡ್ತಾರೆ. ಅಲ್ಲಿ ನಮಗೆ ಬೇಕಾದಂಥ ಪಲ್ಯನೂ ಇದೆ, ಸಾಂಬಾರು ಇದೆ, ಮೊಸರು ಇದೆ, ಪ್ಲಸ್ ಉಪ್ಪಿನಕಾಯಿನೂ ಇದೆ. ಇಲ್ಲಿಗೆ ಬಂದಾಗ ಮೂಡಬಿದ್ರೆಗೆ ಬಂದಾಗ ಕೇವಲ ಅನ್ನ, ಸಾರು, ಸಾಂಬಾರು ಮತ್ತು ಪಿಕಲ್ ಅಷ್ಟೇ ಇರುವುದು. ನನಗೆ ಅನಿಸ್ತಾ ಇದೆ ಇದರಲ್ಲಿ ಲೋಪ ಏನಂತ ಹೇಳಿದಾಗ, ಇವರು ಹೇಳ್ತಾ ಇದ್ದಾರೆ ಅವರಿಗೆ ದುಡ್ಡು ಬರಬೇಕಲ್ವಾ ಅಂತ. ಈಗ ಟೆಂಡರ್ ಅಲ್ಲಿ ವಹಿಸಿದವರಿಗೆ ದುಡ್ಡು ಬರ್ತದೆ, ಇಲ್ಲಿ ಯಾರು ಟೆಂಡರ್ ವಹಿಸಿಕೊಂಡಿದ್ದಾರೆ ಅವರಿಗೆ ದುಡ್ಡು ಬರ್ತಾ ಇಲ್ವಾ? ಒಂದು ವೇಳೆ ಇದೊಂದು ಸಂಶಯ ಇದೆ. ಏನಂತ ಹೇಳಿದಾಗ ಟೆಂಡರ್ ವಹಿಸಿಕೊಂಡವರೇ ಏನು ಇಲ್ಲಿಗೆ ಕಡಿಮೆ ಕೊಡ್ತಾರ ಅಂತ, ಅದರ ಹಣವನ್ನು ಅವರೇ ಫೋನ್ ಮಾಡ್ತಾರ ಅಂತ ಹೇಳಿ ಒಂದು ಸಂಶಯನೂ ಕಾಡ್ತಾ ಇದೆ. ಇಷ್ಟು ಹೇಳಿಕೆ ನಾನು ಇವತ್ತು ಬಯಸ್ತಾ ಇದ್ದೇನೆ. ಓಕೆ, ತುಂಬ ಥ್ಯಾಂಕ್ ಯು, ಧನ್ಯವಾದ. ಓಕೆ, ಕುಡ್ಲಾಟೂರಲ್ಲಿ ಕೊಡಿ ಅಲ್ಲಿ ಒಂದು ಟೆಂಡರ್ ಹಂಗೆ ತೆಗೆಯಬೇಕು. ಟೆಂಡರ್ ಹಂಗೆ ಉಂಟು. ಅಲ್ಲ ಇಲ್ಲಿ ಟೆಂಡರ್ ಬೇರೆ ಇರ್ಬೋದು, ಇಲ್ಲಿ ಬೇರೆ ಇರ್ಬೋದು. ಈಗ ಟೆಂಡರ್ ವಹಿಸಿಕೊಂಡವರು ಮಾಡಿದ್ದಾರೆ. ಎಲ್ಲ ತಾಲೂಕು ಹೋಗಲೇಬೇಕು. ಏನು ಅಲ್ಲಿ ಬಿಟ್ಬಿಡ್ತಿರ್ತಾರೆ, ಯಾಕಂದ್ರೆ ಇಲ್ಲಿ ಅಲ್ಲ ನನಗೆ ಅನಿಸ್ತಾ ಇದೆ ಟೆಂಡರ್ ವಹಿಸಿಕೊಂಡವರು ಅವರಿಗೆ ಮನೆ ಎಲ್ಲ ಕೊಡ್ತಾರೆ. ನಾವು ನಿಮ್ಮ ಸಂಬಳಕ್ಕೆ ಬೇಕಾದಂಥ ವ್ಯವಸ್ಥೆನ ಮಾಡ್ತೀವಿ. ಯಾರಿಗೆ ಈ ವಿಷಯ ಮುಟ್ಟಿಸ್ತೀವಿ. ಆದಷ್ಟು ಬೇಗ ನಿಮಗೆ ಪ್ರತಿ ತಿಂಗಳು ಏನು ಸಂಬಳ ಬರಬೇಕೋ ಆ ಸಂಬಳ ಬರೋ ಹಾಗೆ ವ್ಯವಸ್ಥೆ ಮಾಡಿಕೊಡ್ತೀವಿ, ಆಯಿತಾ? ಎದುರುವಂಥ ಅಗತ್ಯ ಇಲ್ಲ. ಯಾಕಂದರೆ ನೀವು ಕಷ್ಟಪಟ್ಟು ಬೆಳಗ್ಗೆಯಿಂದ ಸಂಜೆ ತನಕ ಇಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೀರಾ, ಪ್ರಾಯ ಕೂಡ ಆಗಿದೆ ಪಾಪ ಅಲ್ವಾ? ಇಷ್ಟು ಕಷ್ಟಪಟ್ಟು ನಿಮಗೆ ಸಮಯಕ್ಕೆ ಸರಿಯಾಗಿ ಸಂಬಳ ಸಿಗ್ತಾಯಿಲ್ಲ ಅಂತಂದರೆ ಏನು ಅರ್ಥ ಏನಿದೆ ಅದಕ್ಕೆ? ಒಬ್ಬ ವ್ಯಕ್ತಿ ಕಷ್ಟಪಟ್ಟು ಈ ಪ್ರಾಯದಲ್ಲಿ ದುಡಿಮೆ ಮಾಡ್ತಾ ಇದ್ದಾನೆ ಅಂತಂದರೆ ಅವನ ಶ್ರಮಕ್ಕೆ ತಕ್ಕಂತೆ ಸಂಬಳ ಸಿಗಬೇಕು. ಕೊಡೋಂಥದ್ದು 8 ಅವರು ನನ್ನನ್ನು ಕರೆದು ನಾನು ಬಂದದ್ದಲ್ಲ, ನಾನು ನೈಟ್ ಕಾಲೇಜಿನಲ್ಲಿ ಅಡುಗೆ ಮಾಡ್ತಿದ್ದೀನಿ. ಅವರು ಫಸ್ಟಿಗೆ ಉದ್ಘಾಟನೆ ಆಗುವಾಗ ಹೇಳಿದ್ರು, ನೀವು ಇಲ್ಲಿ ಬನ್ನಿ, ಇಲ್ಲಿ ಅಡುಗೆ ಮಾಡಿ. ಅದಕ್ಕೆ ನಾನು ಬಂದೆ. ಅಲ್ಲ, ನಾನು ಕೆಲಸ ಮಾಡ್ತೀನಿ, ಯಾವುದು ಮಾಡೋದಿಲ್ಲ ಅಂತ ಇಲ್ಲ, ಎಲ್ಲ ಕೆಲಸ ನಾನು ಮಾಡ್ತೀನಿ. ಆದರೆ 15 ಆದಷ್ಟು ಬೇಗ ನಾವು ನಿಮಗೆ ಸಂಬಳ ಸಿಗೋ ಥರ ವ್ಯವಸ್ಥೆ ಮಾಡಿ ಕೊಡ್ತೇವೆ. ಯಾವ ವಿಷಯ ಯಾರು ಮುಟ್ಟಿಸ್ಬೇಕೋ ಮುಟ್ಟಿಸಿ ನಿಮಗೆ ಸಂಬಳ ವ್ಯವಸ್ಥೆ ಮಾಡಿ ಕೊಡ್ತೇವೆ. ಥ್ಯಾಂಕ್ ಯು.